ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ಮತ ಸುಧಾರಣಾ ಚಳುವಳಿ ಅಂತಕ್ಕಂಥ ಅಧ್ಯಾಯವನ್ನು ಆರಂಭಿಸಿ ಈ ಕಳೆದ ಅವಧಿಯಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಮತ ಸುಧಾರಣೆಯ ಅರ್ಥ ಹಾಗೂ ಆ ಮತ ಸುಧಾರಣಾ ಚಳುವಳಿಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಕಾರಣಗಳ ಬಗ್ಗೆ ವಿವರ ಸಹಿತವಾದಂಥ ಚರ್ಚೆಯನ್ನು ಕೈಗೊಂಡಿದ್ವಿ. ಸದ್ಯದ ಅವಧಿಯಲ್ಲಿ ಇದೇ ಮತ ಸುಧಾರಣಾ ಚಳುವಳಿ ಅಥವಾ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಮುಂದುವರಿಸಿ ಇವತ್ತಿನ ಅವಧಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಮತ ಸುಧಾರಣೆಯ ಜನಕ ಅಥವಾ ಪ್ರೊಟೆಸ್ಟೆಂಟರ ಪೋಪ್ ಎಂದು ಕರೆಸಿಕೊಳ್ತಕ್ಕಂಥ ಮಾರ್ಟಿನ್ ಲೂಥರ್ ಅಂತಕ್ಕಂಥ ವ್ಯಕ್ತಿಯ ಆರಂಭಿಕ ಜೀವನ ಮತ್ತು ಆತ ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಕೈಗೊಂಡಂತಹ ಬಹಿರಂಗ ಹೋರಾಟದ ಬಗ್ಗೆ ಏನು ಮಾಡೋಣಪ್ಪ ಅಂತಂದ್ರೆ ಇಲ್ಲಿ ಚರ್ಚೆಯನ್ನು ಕೈಗೊಂಡ. ಹಾಗಾದ್ರೆ ಆರಂಭದಲ್ಲಿ ಈ ಮಾರ್ಟಿನ್ ಲೂಥರ್ ಅಂತ ಬಂದಾಗ ಈತ ಪೋಪನ ಅಧಿಕಾರವನ್ನ ಪ್ರಶ್ನೆ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳ್ಬೋದು. ಯಾರ್ರೀ? ಈ ಮಾರ್ಟಿನ್ ಲೂಥರ್. ಹೀಗಾಗಿ ಆ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಕಂಡು ಬರ್ತಕ್ಕಂಥ ಪೋಪನನ್ನ ಬಹಿರಂಗವಾಗಿ ಅವನ ಅಧಿಕಾರ ಮತ್ತು ಅವನ ದುರ್ನಡತೆಗಳನ್ನ ಪ್ರಶ್ನೆ ಮಾಡಿದ ಮೊದಲ ವ್ಯಕ್ತಿ ಯಾರ್ರೀ? ಈ ಮಾರ್ಟಿನ್ ಲೂಥರ್. ಹೀಗಾಗಿ ಈ ಮಾರ್ಟಿನ್ ಲೂಥರ್ನನ್ನು ತೆಗೆದುಕೊಂಡಾಗ ಈತನನ್ನ ನಾವು ಮತ ಸುಧಾರಣೆಯ ಪಿತಾಮಹ ಅಥವಾ ಪ್ರೊಟೆಸ್ಟೆಂಟರ ಪೋಪ್ ಮತ್ತು ಪ್ರೊಟೆಸ್ಟೆಂಟ್ ಮತ ಸ್ಥಾಪಕ ಅಂತ ಕರಿತೀವಿ. ಹೀಗೆ ಈ ಒಂದು ಬಿರುದುಗಳ ಹಿನ್ನೆಲೆಯಲ್ಲಿ ಕಂಡು ಬರ್ತಕ್ಕಂಥ ಈ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಕ್ಯಾಥೋಲಿಕ್ ಚರ್ಚಿನ ದುರಾಡಳಿತದ ವಿರುದ್ಧ ನಡೆದಂತಹ ಬಹಿರಂಗ ಹೋರಾಟವನ್ನ ಏನಂತ ಕರೀತಾರಪ್ಪ ಅಂದ್ರೆ ಪ್ರೊಟೆಸ್ಟೆಂಟ್ ಚಳುವಳಿ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪ್ರೊಟೆಸ್ಟೆಂಟ್ ಚಳುವಳಿ. ಪ್ರೊಟೆಸ್ಟೆಂಟ್ ಅಂತ ಯಾಕೆ ಹೆಸರು ಕೊಟ್ರಪ್ಪ ಅಂದ್ರೆ ಇಂಗ್ಲಿಷ್ ನಲ್ಲಿ ಪ್ರೊಟೆಸ್ಟ್ ಎಂದರೆ ಪ್ರತಿಭಟಿಸು ಎಂದರ್ಥ. ಹೀಗಾಗಿ ಇಲ್ಲಿ ಮಾರ್ಟಿನ್ ಲೂಥರ್ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪನ ದುರ್ನಡತೆಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಆ ಒಂದು ಚಳುವಳಿಗೆ ಏನಂತ ಹೆಸರು ಬತ್ತಪ್ಪ ಅಂದ್ರೆ ಪ್ರೊಟೆಸ್ಟೆಂಟ್ ಚಳುವಳಿ ಅಂತ ಹೆಸರು ಬಂತಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಆರಂಭದಲ್ಲಿ ಈ ಮಾರ್ಟಿನ್ ಲೂಥರ್ನ ಆರಂಭಿಕ ಜೀವನವನ್ನ ನೋಡೋದಾದ್ರೆ ಈತ 1483 ನವೆಂಬರ್ 10ರಂದು ಜರ್ಮನಿಯ ಐಸಲ್ಬೇನ್ ಅಂತಕ್ಕಂಥ ಸ್ಥಳದಲ್ಲಿ ಜನಿಸ್ತಾನೆ. ಹೇಳ್ರಿ, ಜರ್ಮನಿಯ ಐಸಲ್ಬೇನ್ ಅಂತಕ್ಕಂಥ ಸ್ಥಳ. ಹೀಗೆ ಈ ಜರ್ಮನಿಯ ಐಸಲ್ಬೇನ್ ಎಂಬ ಸ್ಥಳದಲ್ಲಿ ಜನಿಸಿರ್ತಕ್ಕಂಥ ಈ ಮಾರ್ಟಿನ್ ಲೂಥರನ ತಂದೆ ತಾಯಿಗಳ ಹಿನ್ನೆಲೆಗೆ ಬಂದಾಗ ತಂದೆ ಹ್ಯಾನ್ಸ್ ಲೂಥರ್, ತಾಯಿ ಮಾರ್ಗರೇಟಾ. ಹೀಗೆ ತಂದೆಯಾದಂಥ ಹ್ಯಾನ್ಸ್ ಲೂಥರ್ ಮತ್ತು ತಾಯಿಯಾದಂಥ ಮಾರ್ಗರೇಟಾರ ಉದರದಲ್ಲಿ ಯಾರು ಜನಿಸ್ತಾರಪ್ಪ ಅಂದ್ರೆ ಈ ಮಾರ್ಟಿನ್ ಲೂಥರ್ ಜನಿಸ್ತಂತ. ಹೀಗೆ 1483 ನವೆಂಬರ್ 10ರಂದು ಜನಿಸಿರ್ತಕ್ಕಂತಹ ಈ ಮಾರ್ಟಿನ್ ಲೂಥರ್ನ ಆರಂಭಿಕ ಜೀವನವನ್ನ ನೋಡುವಾಗ ಈತ ಜನಿಸಿದ 1 ವರ್ಷಗಳ ತರುವಾಯ ಅಂದ್ರೆ 1484ರಲ್ಲಿ ಈತನ ತಂದೆಯಾದಂತಹ ಹ್ಯಾನ್ಸ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಕುಟುಂಬವನ್ನ ಐಸಲ್ಬೇನಿನಿಂದ ಮ್ಯಾನ್ಫೀಲ್ಡ್ ಅಂತಕ್ಕಂಥ ಸ್ಥಳಕ್ಕೆ ಸ್ಥಳಾಂತರ ಮಾಡ್ತಾನೆ. ಕಾರಣ ಏನಪ್ಪಾ ಅಂದ್ರೆ ಆ ಮ್ಯಾನ್ಫೀಲ್ಡ್ ಅಂತಕ್ಕಂಥ ಸ್ಥಳದಲ್ಲಿ ಈ ಮಾರ್ಟಿನ್ ಲೂಥರ್ನ ತಂದೆಯಾದಂತ ಹ್ಯಾನ್ಸ್ ಲೂಥರ್ ಗಣಿಗಾರಿಕಾ ವೃತ್ತಿಯನ್ನ ಮಾಡ್ತಿರ್ತಾನೆ. ಹೀಗಾಗಿ ತನ್ನ ಗಣಿಗಾರಿಕಾ ವೃತ್ತಿಯ ಹಿನ್ನೆಲೆಯಲ್ಲಿ ಈತ ಐಸಲ್ಬೇನ್ ಅಂತಕ್ಕಂಥ ಸ್ಥಳದಿಂದ ಮ್ಯಾನ್ಫೀಲ್ಡ್ ಅಂತಕ್ಕಂಥ ಸ್ಥಳಕ್ಕೆ ಸ್ಥಳಾಂತರಗೊಳ್ತಾರೋ, ಅಲ್ಲೇ ತಮ್ಮ ಒಂದು ಜೀವನವನ್ನ ನಡೆಸಲಿಕ್ಕೆ ಆರಂಭಿಸ್ತಾರೋ. ಹೀಗಾಗಿ ಈ ಸಂದರ್ಭದಲ್ಲಿ ಬೆಳೆದು ದೊಡ್ಡವನಾಗಲಿಕ್ಕೆ ಆರಂಭಿಸಿರ್ತಕ್ಕಂತಹ ಇದೇ ಮಾರ್ಟಿನ್ ಲೂಥರ್ ತನ್ನ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಮ್ಯಾನ್ಫೀಲ್ಡ್ ನಲ್ಲಿ ಪಡೆದುಕೊಳ್ತಾನೋ. ಹೀಗೆ ಮ್ಯಾನ್ಫೀಲ್ಡ್ ನಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಕಲಿತಿರ್ತಕ್ಕಂತಹ ಮಾರ್ಟಿನ್ ಲೂಥರ್ ತನ್ನ ಮುಂದಿನ ಶಿಕ್ಷಣವನ್ನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮ್ಯಾಗ್ಡೆನ್ಬರ್ಗ್ ಎಂಬ ಸ್ಥಳದಲ್ಲಿ ಕಲಿತಾನೋ. ಹೀಗೆ ಮ್ಯಾನ್ಸ್ಫೀಲ್ಡ್ ಮತ್ತು ಮ್ಯಾಗ್ಡೆನ್ಬರ್ಗ್ ಅಲ್ಲಿ ತನ್ನ ಒಂದು ಶಿಕ್ಷಣವನ್ನ ಮುಗಿಸಿರ್ತಕ್ಕಂತಹ ಈ ಮಾರ್ಟಿನ್ ಲೂಥರ್ ಕ್ರಿಸ್ತಶಕ 1500ರಲ್ಲಿ ಅಂದ್ರೆ ತನ್ನ 17ನೇ ವಯಸ್ಸಿನಲ್ಲಿ ಎರ್ಪರ್ಟ್ ಎಂಬ ವಿಶ್ವವಿದ್ಯಾಲಯದಲ್ಲಿ ತನ್ನ ಒಂದು ಮಾಸ್ಟರ್ಸ್ ಪದವಿಯನ್ನ ಪಡೆದುಕೊಳ್ತಾನೆ. ಎಲ್ರಿ, ಎರ್ಫರ್ಟ್ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯದಿಂದ ತನ್ನ 17ನೇ ವಯಸ್ಸಿನಲ್ಲಿ ತನ್ನ ಒಂದು ಮಾಸ್ಟರ್ಸ್ ಪದವಿಯನ್ನ ಪಡೆದುಕೊಳ್ತಾನೋ. ಆ ಸಂದರ್ಭದಲ್ಲಿ ಈತನ ತಂದೆಯ ಒಂದು ಬಹು ಆಸೆ ಇರುತ್ತೆ, ತನ್ನ ಮಗನನ್ನ ವಕೀಲನನ್ನಾಗಿ ಮಾಡಬೇಕಂತಕ್ಕಂಥ ಒಂದು ಬಯಕೆ ಇರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಎರ್ಫರ್ಟ್ ವಿಶ್ವವಿದ್ಯಾಲಯದಿಂದ ತನ್ನ ಮಾಸ್ಟರ್ಸ್ ಪದವಿಯನ್ನ ಪಡೆದುಕೊಂಡಂತಹ ಈ ಮಾರ್ಟಿನ್ ಲೂಥರ್ ಯಾಕಂತ ಅಂದ್ರ ತದನಂತರದ ಅವಧಿಯಲ್ಲಿ ಕಾನೂನು ಪದವಿಯನ್ನ ಪಡೆದುಕೊಳ್ತಾನೆ. ಹೀಗೆ ಕಾನೂನು ಪದವಿಯನ್ನ ಪಡೆದುಕೊಂಡಂತಹ ಈ ಮಾರ್ಟಿನ್ ಲೂಥರ್ 1505 ಜುಲೈ 17ರಂದು ಏನ್ ಮಾಡ್ತಾನಪ್ಪ ಅಂತಂದ್ರೆ ಎರ್ಫರ್ಟ್ ನಲ್ಲಿ ಕಂಡು ಬರ್ತಕ್ಕಂಥ ಸಂತ ಅಗಸ್ಟೈನನ ಒಂದು ಕ್ರೈಸ್ತ ಮತವನ್ನ ಸೇರಿಕೊಳ್ತಾನೆ.
ಆ ಕ್ರೈಸ್ತ ಮಠವನ್ನ ಯಾಕೆ ಸೇರಿಕೊಳ್ತಾನಪ್ಪ ಅಂದ್ರ ಅದರ ಹಿಂದೆ ಒಂದು ದಂತಕತೆ ಕಂಡು ಬರುತ್ತೆ. ಯಾವ ರೀತಿಪ್ಪ ಅಂತಂದ್ರ ಕಾನೂನು ಪದವಿಯನ್ನ ಮುಗಿಸಿರ್ತಕ್ಕಂತಹ ಮಾರ್ಟಿನ್ ಲೂಥರ್ ಒಂದು ದಿನ 1505 ಜುಲೈ 2ರಂದು ಮ್ಯಾನ್ಸ್ಫೀಲ್ಡ್ ನಿಂದ ಏರ್ಪೋರ್ಟ್ ಅಂತಕ್ಕಂಥ ಸ್ಥಳಕ್ಕೆ ಕುದುರೆಯ ಮೇಲೆ ಪ್ರಯಾಣ ಮಾಡ್ತಿರ್ತಾನೆ. ಹೀಗೆ ಆ ಕುದುರೆಯ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಏನಾಕತ್ತಪ್ಪ ಅಂತಂದ್ರೆ ಭಯಂಕರವಾಗಿ ಗುಡುಗು ಸಹಿತವಾದಂತಹ ಧಾರಾಕಾರ ಮಳೆ ಸುರಿಯುತ್ತೆ. ಹೀಗೆ ಆ ಧಾರಾಕಾರ ಮಳೆಯಿಂದಾಗಿ ಕುದುರೆಯ ಮೇಲೆ ಪ್ರಯಾಣ ಮಾಡ್ತಕ್ಕಂಥ ಈತ ಒಂದು ಮರದ ಕೆಳಗೆ ಹೋಗಿ ಏನ್ ಮಾಡ್ತಾನಪ್ಪ ಅಂದ್ರ ಆಶ್ರಯ ಪಡ್ಕೋತಾನೆ. ಹೀಗೆ ಆ ಮರದ ಕೆಳಗೆ ನಿಂತ ಸಂದರ್ಭದಲ್ಲಿ ಏನಾಕತ್ತಪ್ಪ ಅಂತಂದ್ರ ಭಯಂಕರವಾದಂತ ಸಿಡಿಲು ಬಡಿದಿದ್ದರಿಂದಾಗಿ ಆ ಗಿಡದ ಬದಿಯಲ್ಲಿ ನಿಂತಹ ಈ ಮಾರ್ಟಿನ್ ಲೂಥರ್ ಭಯಗೊಂಡು ಕೆಳಗೆ ಬಿದ್ದು ಬಿಡ್ತಾನೆ. ಹೀಗೆ ಕೆಳಗೆ ಬಿದ್ದು ಬಿಟ್ಟಾಗ ಆ ಭೀಕರವಾದಂತ ಸಿಡಿಲಿನ ಶಬ್ದ ಮತ್ತು ಧಾರಾಕಾರ ಮಳೆಯಿಂದ ಈ ಮಾರ್ಟಿನ್ ಲೂಥರ್ನ ಕನಪ ಅಂದ್ರೆ ಭಯಗೊಳ್ತಾನ. ಆ ಭಯಗೊಂಡಂತ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡು ಓ ಸಂತ ಅಣ್ಣ ಅಂತೇಳಿ ಜೋರಾಗಿ ಕೂಗಿಕೊಳ್ತಾನೆ. ಹೀಗೆ ಆ ಸಂತ ಆನೆಯನ್ನ ಜೋರಾಗಿ ಕೂಗಿಕೊಂಡಿದ್ದರಿಂದಾಗಿ ಆ ಸಮಯಕ್ಕೆ ಆತ ಪ್ರತಿಜ್ಞೆ ಮಾಡ್ತಾನೆ, ನೀನು ನನ್ನ ಕಾಪಾಡಿದ್ದೇ ಆದ್ರೆ ನಾನು ಸನ್ಯಾಸಿಯಾಗುವೆ ಅಂತ ಹೇಳಿ ಜೋರಾಗಿ ಕೂಗಿಕೊಳ್ತಾನೆ. ಹೀಗಾಗಿ ಆ ಜೋರಾಗಿ ಕೂಗಿಕೊಂಡಿದ್ದರ ಪ್ರತಿಫಲದಿಂದಾಗಿ ಆತ ಮಳೆಯಿಂದ ಪಾರಾಕನು. ಹೀಗೆ ಆ ಮಳೆಯಿಂದ ಪಾರಾಗಿ ಆ ಸಮಯಕ್ಕೆ ಆತ ಕೊಟ್ಟ ಮಾತಿನ ಪ್ರಕಾರವಾಗಿ ಆತ ಜುಲೈ 17, 1505 ಏನಾಕನಪ್ಪ ಅಂತಂದ್ರ ಸಂತ ಅಗಸ್ಟೈನನ ಮಠ ಸೇರುವ ಮುಖೇನ ಕ್ರೈಸ್ತ ಪಾದ್ರಿಯಾಗಿ ಮಾರ್ಪಡ್ತಾನೆ. ಹೀಗೆ ಆ ಕ್ರೈಸ್ತ ಪಾದ್ರಿಯಾಗಿ ಮಾರ್ಪಟ್ಟಂತ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಆ ಮಠದಲ್ಲಿದ್ದುಕೊಂಡು ಏನ್ ಮಾಡ್ತಾನಪ್ಪ ಅಂದ್ರೆ ಬೈಬಲ್ ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡ್ತಾನೆ. ಹೀಗೆ ಬೈಬಲ್ ಗ್ರಂಥವನ್ನ ಆಳವಾಗಿ ಅಧ್ಯಯನ ಮಾಡುವಾಗ ಆ ಸಮಯಕ್ಕೆ ಬೈಬಲ್ ನಲ್ಲಿ ಕಂಡು ಬರತಕ್ಕಂತ ಹಲವಾರು ರೀತಿಯ ವ್ಯತ್ಯಾಸಗಳ ಬಗ್ಗೆ ತಿಳಿದುಕೊತಾನೆ. ಹೀಗೆ ಬೈಬಲ್ ಅನ್ನ ಅಧ್ಯಯನ ಮಾಡುವ ಮುಖೇನ ಅದರಲ್ಲಿನ ವ್ಯತ್ಯಾಸ ಮತ್ತು ನ್ಯೂನತೆಗಳ ಬಗ್ಗೆ ಕಂಡುಕೊಂಡಂತಹ ಈ ಮಾರ್ಟಿನ್ ಲೂಥರ್ ತದನಂತರದಲ್ಲಿ ಅಂದ್ರೆ 1507 ಬ್ರಾಂಡೆನ್ಬರ್ಗ್ ನ ಬಿಷಪ್ನಾದಂತಹ ಜೆರೋಮ್ ಶುಲ್ಜಾ ಎಂಬುವರಿಂದ ಏನಾಕನಪ್ಪ ಅಂತಂದ್ರ ಕ್ರೈಸ್ತ ದೀಕ್ಷೆಯನ್ನ ಪಡೆದುಕೊಳ್ತಾನೆ. ಯಾರ್ರೀ ಈ ಮಾರ್ಟಿನ್ ಲೂಥರ್ ಯಾರಿಂದ್ರ ಬ್ರಾಂಡೆನ್ಬರ್ಗ್ ನ ಬಿಷಪ್ನಾದಂತಹ ಜೆರೋಮ್ ಶುಲ್ಜಾ ಎಂಬುವರಿಂದ ತನ್ನ ಒಂದು ಕ್ರೈಸ್ತ ದೀಕ್ಷೆಯನ್ನ ಪಡೆದುಕೊಳ್ತಾನೆ. ಹೀಗೆ ಕ್ರೈಸ್ತ ದೀಕ್ಷೆಯನ್ನ ಪಡೆದುಕೊಂಡ 1 ವರ್ಷಗಳ ತರುವಾಯ ಅಂದ್ರ 1508 ಈತ ಜರ್ಮನಿಯ ವಿಟನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರದ ಪ್ರಾಧ್ಯಾಪಕನಾಗಿ ಸೇರಿಕೊಳ್ತಾನೆ. ಹೀಗೆ 1508 ಜರ್ಮನಿಯ ವಿಟನ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ಧರ್ಮಶಾಸ್ತ್ರ ವಿಷಯದ ಪ್ರಾಧ್ಯಾಪಕನಾಗಿ ಸೇವೆಯನ್ನ ಸಲ್ಲಿಸಲಿಕ್ಕೆ ಆರಂಭಿಸಿರ್ತಕ್ಕಂಥ ಈತ ತನ್ನ ಒಂದು ವಾಕ್ ಚಾತುರ್ಯದಿಂದ ಹಾಗೂ ವಿದ್ವತ್ಪೂರ್ಣ ಪ್ರವಚನಗಳಿಂದ ಅಲ್ಲಿ ಕಲಿತಕ್ಕಂತ ಅನೇಕ ಯುವ ಜನರನ್ನ ಏನ್ ಮಾಡ್ತಾನಪ್ಪ ಅಂದ್ರ ಬಹುಬೇಗನೆ ಆಕರ್ಷಿಸ್ತಾನೆ. ಹೀಗೆ ಇವನ ವಿದ್ವತ್ಪೂರ್ಣ ಪಾಠ ಪ್ರವಚನಗಳಿಂದ ಆಕರ್ಷಿತಗೊಂಡಂತಹ ಅನೇಕರುಗಳು ಏನಾಕರಪ್ಪ ಅಂದ್ರೆ ಇವನ ಅನುಯಾಯಿಗಳಾಗಲಿಕ್ಕೆ ಆರಂಭಿಸ್ತಾರೆ. ತದನಂತರದ ಅವಧಿಯಲ್ಲಿ ಅಂದ್ರ 1511 ಆತ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಕ್ಯಾಥೋಲಿಕ್ ಚರ್ಚಿನ ಮೂಲ ಸ್ಥಳ ಹಾಗೂ ಪೋಪನ ಪೀಠವಾದಂತ ರೋಮ್ ನಗರಕ್ಕೆ ಭೇಟಿ ಕೊಡ್ತಾನೆ. ಯಾರ್ರೀ ಈ ಮಾರ್ಟಿನ್ ಲೂಥರ್. ಹೀಗೆ 1511 ರೋಮ್ ನಗರಕ್ಕೆ ಭೇಟಿ ಕೊಟ್ಟಾಗ ಆ ಸಮಯದಲ್ಲಿ ಚರ್ಚಿನಲ್ಲಿ ಕಂಡು ಬರ್ತಕ್ಕಂಥ ದುರಾಡಳಿತ ಹಾಗೂ ಪೋಪರ ಅನೈತಿಕ ಜೀವನವನ್ನ ಕಣ್ಣಾರೆ ಕಾಣುವ ಮುಖೇನ ಬಹಳಷ್ಟು ಬೇಸರಗೊಂಡು ಚರ್ಚ್ ಮತ್ತು ಪೋಪರ ಬಗ್ಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜುಗುಪ್ಸೆಗೊಳ್ತಾನೆ. ಹೀಗೆ 1511 ರೋಮ್ ನಗರಕ್ಕೆ ಭೇಟಿ ಕೊಟ್ಟು ಪೋಪ್ ಮತ್ತು ಚರ್ಚಿನ ಬಗ್ಗೆ ಜುಗುಪ್ಸೆಗೊಂಡಂತಹ ಈತ ತದನಂತರದ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂತ ನ್ಯೂನತೆಗಳ ಕುರಿತು ಚರ್ಚಿಸಲಿಕ್ಕೆ ಆರಂಭಿಸ್ತಾನೆ. ಇದಾದ ಕೆಲ ವರ್ಷಗಳ ನಂತರ ರೋಮಿನ ಪೋಪನಾದಂತ 10ನೇ ಲಿಯೋ ಅಂದ್ರ 1517 ಹೊತ್ತಿಗೆ ಆತ ಆ ಸಮಯಕ್ಕೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ರೋಮಿನಲ್ಲಿ ಸೇಂಟ್ ಪೀಟರ್ ಚರ್ಚ್ ಅನ್ನ ನಿರ್ಮಾಣ ಮಾಡ್ತಿರ್ತಾನೆ. ಹೀಗೆ ರೋಮಿನ ಪೋಪನಾದಂತ 10ನೇ ಲಿಯೋ ರೋಮಿನಲ್ಲಿ ಸೇಂಟ್ ಪೀಟರ್ ಚರ್ಚ್ ಅನ್ನ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಹಣದ ಕೊರತೆ ಉಂಟಾಗಿರುತ್ತೆ. ಹೀಗೆ ಆ ಹಣದ ಕೊರತೆಯನ್ನ ನೀಗಿಸಿಕೊಳ್ಳುವ ಸಲುವಾಗಿ ಈ 10ನೇ ಲಿಯೋ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಕೈ ಕೆಳಗಿನ ಅಧಿಕಾರಿಗಳಿಗೆ ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡುವಂತೆ ತಿಳಿಸ್ತಾನೆ. ಹೀಗಾಗಿ 10ನೇ ಲಿಯೋನ ಆದೇಶದಂತೆ ಎಲ್ಲಿ ಬೇಕೆಂದರಲ್ಲಿ ಬಹಿರಂಗವಾಗಿ ಏನ್ ಮಾಡ್ತಾರಪ್ಪ ಅಂದ್ರ
ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡ್ತಿರ್ತಾರೆ. ಆ ಕ್ಷಮಾಪಣಾ ಪತ್ರಗಳಂದ್ರೆ ಅವು ಪಾಪ ಮಾಡಿದವರನ್ನ ಅಥವಾ ತಪ್ಪು ಮಾಡಿದವರನ್ನ ಶಿಕ್ಷೆಯಿಂದ ಪಾರು ಮಾಡುವ ಸಲುವಾಗಿ ವಿತರಣೆ ಮಾಡ್ತಕ್ಕಂಥ ಒಂದು ಪತ್ರಗಳು. ಹೀಗಾಗಿ ಆ ಪತ್ರಗಳ ಮುಖೇನ ಜನರಲ್ಲಿ ಬಹಳಷ್ಟು ಮೂಢನಂಬಿಕೆ ಬಿತ್ತಿ ಬಿಟ್ಟಿರ್ತಾರೆ. ಉದಾಹರಣೆಗೆ, ಕ್ಷಮಾಪಣಾ ಪತ್ರಗಳನ್ನ ಕೊಂಡುಕೊಂಡಿದ್ದೇ ಆದರೆ ಜನರು ಮಾಡಿದ ತಮ್ಮ ಪಾಪಗಳಿಂದ ಮುಕ್ತಿ ಹೊಂದುವರು, ದೇವರ ಶಿಕ್ಷೆಯಿಂದ ಅವರಿಗೆ ವಿನಾಯಿತಿ ಸಿಗುವುದು. ಕ್ಷಮಾಪಣಾ ಪತ್ರಗಳನ್ನ ಖರೀದಿಸಿದ್ದೇ ಆದರೆ ಸತ್ತ ನಂತರ ಅವರ ಆತ್ಮ ನೇರವಾಗಿ ಸ್ವರ್ಗವನ್ನ ಸೇರುವುದು ಅಥವಾ ಮುಂದಿನ ಜನ್ಮದಲ್ಲಿ ಅವರು ಮಾಡತಕ್ಕಂತಹ ಒಂದು ಪಾಪ ಕರ್ಮಗಳಿಗೆ ಹಿಂದೆಯೇ ಅವರು ಮುಕ್ತಿಯನ್ನ ಹೊಂದುವರು. ಈ ರೀತಿಯಾದಂತಹ ಸುಳ್ಳು ಹೇಳಿಕೆಗಳನ್ನ ಒಳಗೊಂಡಂತಹ ಆ ಕ್ಷಮಾಪಣಾ ಪತ್ರಗಳನ್ನ ಬಹಿರಂಗವಾಗಿ ಎಲ್ಲಿ ಬೇಕೆಂದರಲ್ಲೇ ಮಾರಾಟ ಮಾಡ್ತಿರ್ತಾರೋ. ಒಂದು ಸಲ 1517ರಲ್ಲಿ ಜಾನ್ ಟ್ಯಾಡ್ಜೆಲ್ ಅಂತಕ್ಕಂಥ ವ್ಯಕ್ತಿ ಜರ್ಮನಿಯ ವಿಟನ್ಬರ್ಗ್ ಅಂತಕ್ಕಂಥ ಸ್ಥಳಕ್ಕೆ ಬಂದು, ಯಾರೀ ಜಾನ್ ಟ್ಯಾಡ್ಜೆಲ್ ಅಂತಕ್ಕಂಥ ವ್ಯಕ್ತಿ ಜರ್ಮನಿಯ ವಿಟನ್ಬರ್ಗ್ ಅಂತಕ್ಕಂಥ ಸ್ಥಳಕ್ಕೆ ಬಂದು ಅಲ್ಲಿಯೂ ಕೂಡ ಬಹಿರಂಗವಾಗಿ ಆ ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡ್ತಿರ್ತಾನೋ. ಅದೇ ಸಮಯಕ್ಕೆ ಅದನ್ನ ಗಮನಿಸಿರ್ತಕ್ಕಂಥ ಮಾರ್ಟಿನ್ ಲೂಥರ್ ಆ ಜಾನ್ ಟ್ಯಾಡ್ಜೆಲ್ನ ಕೈಯಲ್ಲಿರ್ತಕ್ಕಂಥ ಕ್ಷಮಾಪಣಾ ಪತ್ರಗಳನ್ನ ಕಸಿದುಕೊಂಡು ಅವನನ್ನ ವಿಟನ್ಬರ್ಗ್ ಇಂದ ಹೊರ ಹಾಕಿಬಿಡ್ತಾನೆ. ಯಾರ್ರೀ? ಮಾರ್ಟಿನ್ ಲೂಥರ್. ನಂತರ ಜಾನ್ ಟ್ಯಾಡ್ಜೆಲ್ ನಿಂದ ಕಸಿದುಕೊಂಡಂತ ಆ ಕ್ಷಮಾಪಣಾ ಪತ್ರಗಳನ್ನ ಮಾರ್ಟಿನ್ ಲೂಥರ್ ಓದಲಿಕ್ಕೆ ಆರಂಭಿಸ್ತಾನೋ. ಆ ಓದಲಿಕ್ಕೆ ಆರಂಭಿಸಿದಾಗ ಅದರಲ್ಲಿ ಹಲವಾರು ರೀತಿಯಾದಂತ ಒಂದು ಮೂಢ ಆಚಾರಗಳು ಮತ್ತು ಸುಳ್ಳು ಹೇಳಿಕೆ ಇರ್ತಾವ. ಹೀಗೆ ಜಾನ್ ಟ್ಯಾಡ್ಜೆಲ್ ಕೈಯಲ್ಲಿರ್ತಕ್ಕಂಥ ಕ್ಷಮಾಪಣಾ ಪತ್ರಗಳನ್ನ ಕಸಿದುಕೊಂಡು ಅವುಗಳನ್ನ ಓದಿರ್ತಕ್ಕಂತಹ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರ, ನಂತರದಲ್ಲಿ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರ್ತಕ್ಕಂಥ ಭ್ರಷ್ಟಾಚಾರ, ದುರಾಡಳಿತ ಹಾಗೂ ಪೋಪರ ಅನೈತಿಕ ಜೀವನದ ಕುರಿತಾಗಿ ಸುಮಾರು 95 ನಿಬಂಧನೆಗಳನ್ನ ಅಥವಾ 95 ಪ್ರಮೇಯಗಳನ್ನ ಸಿದ್ಧಪಡಿಸ್ತಾನೆ. ಹೀಗೆ ತಾನು ಸಿದ್ಧಪಡಿಸಿರ್ತಕ್ಕಂಥ ಆ 95 ಪ್ರಮೇಯಗಳ ಒಂದು ಪ್ರತಿಯನ್ನ ಆತ ಏನ್ ಮಾಡ್ತಾನಪ್ಪ ಅಂದ್ರೆ ವಿಟನ್ಬರ್ಗ್ ವಿಶ್ವವಿದ್ಯಾಲಯದ ಬಾಗಿಲಿಗೆ ಅಂಟಿಸಿಬಿಡ್ತಾನೆ. ಅಂಟಿಸುವುದು ಅಷ್ಟೇ ಅಲ್ಲದೆ ಆ ಒಂದು 95 ಪ್ರಮೇಯಗಳಿಗೆ ಪೋಪನಾದಂತ 10ನೇ ಲಿಯೋ ತಕ್ಷಣವೇ ಉತ್ತರಿಸುವಂತೆ ಸವಾಲ್ ಹಾಕ್ತಾನೆ. ರೀ ಮಾರ್ಟಿನ್ ಲೂಥರ್. ಹೀಗೆ ಆ 95 ಪ್ರಮೇಯಗಳ ಮುಖೇನ 10ನೇ ಲಿಯೋನಿಗೆ ಸವಾಲನ್ನ ಹಾಕಿದಂತ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಆ ವಿಟನ್ಬರ್ಗ್ ಬಾಗಿಲಿಗೆ ಅಂಟಿಸಿರ್ತಕ್ಕಂತಹ ಆ ಒಂದು 95 ಪ್ರಮೇಯಗಳ ಆ ಪತ್ರವನ್ನ ವಿಟನ್ಬರ್ಗಿನ ಎಲ್ಲ ಜನರು ಸಾಲಾಗಿ ಬಂದು ನಿಂತು ಅವುಗಳನ್ನು ಓದಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಆ ಓದಲಿಕ್ಕೆ ಆರಂಭಿಸಿದಾಗ ಅದೇ ಸಮಯ ಈ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡುವುದು ಧರ್ಮ ಬಾಹಿರ ಎಂದು ಬಹಿರಂಗವಾಗಿ ಘೋಷಣೆ ಕೊಡ್ತಾನೆ. ಬಹಿರಂಗವಾಗಿ ಘೋಷಣೆ ಕೊಡುವುದು ಅಷ್ಟೇ ಅಲ್ಲದೆ ಸೇಂಟ್ ಪೀಟರ್ ಚರ್ಚ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಪೋಪನ ಬಳಿಯೇ ಸಾಕಷ್ಟು ಹಣ ಇದೆ, ಹೀಗಾಗಿ ಅದರಿಂದಲೇ ಆ ಒಂದು ಚರ್ಚ್ ಅನ್ನ ನಿರ್ಮಾಣ ಮಾಡಬಹುದು, ಅದರ ಬದಲಾಗಿ ಈ ಬಡವರನ್ನ ಏಕೆ ಹಿಂಸಿಸಬೇಕಂತೇಳಿ ಪ್ರಶ್ನೆ ಮಾಡ್ತಾನೆ. ಹೀಗೆ ಈ ಪ್ರಶ್ನೆ ಮಾಡುವ ಮುಖೇನ ಯಾವುದೇ ಜನರು ಕ್ಷಮಾಪಣಾ ಪತ್ರಗಳನ್ನ ಖರೀದಿ ಮಾಡಬಾರದಂತ ಹೇಳ್ತಾನೆ. ಹೀಗೆ ಇದಾದ ಬಳಿಕ ಏನಾಕತಿಪ್ಪ ಅಂತಂದ್ರೆ ಆ 95 ಪ್ರಮೇಯಗಳನ್ನ ಒಳಗೊಂಡಂತಹ ಆ ಪತ್ರ ಮತ್ತು ಪತ್ರದಲ್ಲಿನ ಎಲ್ಲ ಮುಖ್ಯಾಂಶಗಳು 10ನೇ ಲಿಯೋನಿಗೆ ಗೊತ್ತಾಕವು. ಈಗ 10ನೇ ಲಿಯೋನಿಗೆ ಗೊತ್ತಾದಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆ 10ನೇ ಲಿಯೋ ಏನ್ ಮಾಡ್ತಾನಪ್ಪ ಅಂತಂದ್ರೆ, ನೀನು ನನ್ನ ವಿರುದ್ಧ ಹೊರಡಿಸಿರ್ತಕ್ಕಂತಹ ಆ 95 ಪ್ರಮೇಯಗಳನ್ನ ವಾಪಸ್ಸು ಪಡೆಯಬೇಕು, ಅಷ್ಟೇ ಅಲ್ಲದೆ ಕ್ಯಾಥೋಲಿಕ್ ಚರ್ಚ್ ಮತ್ತು ನನ್ನನ್ನ ನಿಂದಿಸಿದ್ದಕ್ಕಾಗಿ ನೀನು ಕ್ಷಮೆ ಕೇಳಬೇಕಂತ ಆದೇಶ ಮಾಡ್ತಾನೆ. ಹೀಗೆ 10ನೇ ಲಿಯೋ ಮಾರ್ಟಿನ್ ಲೂಥರ್ನಿಗೆ ಈ ರೀತಿಯಾಗಿ ಹೇಳಿದ್ರು ಕೂಡ ಆ ಸಮಯಕ್ಕೆ ಮಾರ್ಟಿನ್ ಲೂಥರ್ 10ನೇ ಲಿಯೋನ ಆಜ್ಞೆಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಧಿಕ್ಕರಿಸಿ ಬಿಡ್ತಾನೆ. ಯಾವಾಗ 10ನೇ ಲಿಯೋನ ಆಜ್ಞೆಗಳನ್ನ ಮಾರ್ಟಿನ್ ಲೂಥರ್ ಧಿಕ್ಕರಿಸಿ ಬಿಡ್ತಾನೋ ಆ ಸಮಯಕ್ಕೆ 10ನೇ ಲಿಯೋ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಾರ್ಟಿನ್ ಲೂಥರ್ ನನ್ನ ಪಾಷಂಡಿ ಹಾಗೂ ನೀನೊಬ್ಬ ನಾಸ್ತಿಕ ಅಂತ ಹೇಳಿ ಅವನನ್ನ ಬಹಿಷ್ಕಾರ ಮಾಡ್ತಾನೆ. ಬಹಿಷ್ಕಾರ ಮಾಡೋದು ಅಷ್ಟೇ ಅಲ್ಲದೆ ನೀನು ರೋಮಿಗೆ ಬಂದು ನನ್ನ ಕ್ಷಮೆ ಕೇಳಬೇಕಂತ ಆದೇಶ ಮಾಡ್ತಾನೆ. ಹೀಗೆ ರೋಮಿಗೆ ಬಂದು ತನ್ನ ಕ್ಷಮೆ ಕೇಳುವಂತೆ ಆದೇಶ ಮಾಡಿದ್ರು ಕೂಡ ಮಾರ್ಟಿನ್ ಲೂಥರ್ ಅದನ್ನು ಧಿಕ್ಕರಿಸಿ 10ನೇ ಲಿಯೋನಿಂದ ಬಂದಿರತಕ್ಕಂತಹ ಆ ಬಹಿಷ್ಕಾರ ಪತ್ರವನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಬಹಿರಂಗವಾಗಿಯೇ ಸುಟ್ಟಾಕಿ ಬಿಡ್ತಾನೆ. ನಂತರದಲ್ಲಿ ತಾನು ಮಂಡಿಸಿರ್ತಕ್ಕಂಥ 95 ಪ್ರಮೇಯಗಳನ್ನ ಏನ್ ಮಾಡ್ತಾನಪ್ಪ ಅಂತಂದ್ರ ಹಲವಾರು ಪ್ರತಿಗಳಲ್ಲಿ ಮುದ್ರಿಸಿ ವಿಟನ್ಬರ್ಗಿನ ಎಲ್ಲ ಜನತೆಗೆ ಏನ್ ಮಾಡ್ತಾನಪ್ಪ ಅಂದ್ರ ಅವುಗಳನ್ನ ಹಂಚ್ತಾನೆ.
ಹೀಗೆ ತನ್ನ ಪ್ರಮೇಯಗಳನ್ನ ಎಲ್ಲ ಜನರಿಗೆ ಹಂಚೋ ಮುಖೇನ ಅದರಲ್ಲಿರ್ತಕ್ಕಂಥ ಸತ್ಯಾಸತ್ಯತೆಯನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲ ಜನರಿಗೆ ತಿಳಿಯುವಂತೆ ಮಾಡ್ತಾನೆ. ಹೀಗೆ ಇದಾದ ಸಂದರ್ಭದಲ್ಲಿಯೇ ಮಾರ್ಟಿನ್ ಲೂಥರ್ನ ವಿರುದ್ಧ ಕೆರಳಿ ಕೆಂಡವಾದಂತಹ ಪೋಪ್ 10ನೇ ಲಿಯೋ ಏನ್ ಮಾಡ್ತಾನಪ್ಪ ಅಂದ್ರೆ ರೋಮನ್ ಸಾಮ್ರಾಜ್ಯದ ಸಾಮ್ರಾಟನಾದಂತ 5ನೇ ಚಾರ್ಲ್ಸನಿಗೆ ಈ ಮಾರ್ಟಿನ್ ಲೂಥರನನ್ನ ಶಿಕ್ಷಿಸುವಂತೆ ಆಜ್ಞೆ ಮಾಡ್ತಾನೋ ಆ ಸಮಯಕ್ಕೆ ಈ 5ನೇ ಚಾರ್ಲ್ಸ್ ಏನ್ ಮಾಡ್ತಾನಪ್ಪ ಅಂತಂದ್ರ ಮಾರ್ಟಿನ್ ಲೂಥರ್ 10ನೇ ಲಿಯೋನ ವಿರುದ್ಧ ಮಾಡಿರ್ತಕ್ಕಂಥ ಟೀಕೆಗಳ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳುವ ಸಲುವಾಗಿ 1521ರಲ್ಲಿ ಓರ್ಮ್ಸ್ ಎಂಬಲ್ಲಿ ಒಂದು ಡಯಟ್ ಪಾರ್ಲಿಮೆಂಟಿನ ಸಭೆ ಸೇರ್ತಾರೆ. ಆ ಸಭೆಗೆ ಮಾರ್ಟಿನ್ ಲೂಥರ್ ಹಾಜರಾಗುವಂತ ಹೇಳ್ತಾರೆ. ಹೀಗೆ 5ನೇ ಚಾರ್ಲ್ಸನ ಆಜ್ಞೆಯಂತೆ ಮಾರ್ಟಿನ್ ಲೂಥರ್ ಏನಕನಪ್ಪ ಅಂದ್ರ 1521ರಲ್ಲಿ ಆ ಓರ್ಮ್ಸ್ ಎಂಬಲ್ಲಿ ನಡೆದಂತ ಆ ಪಾರ್ಲಿಮೆಂಟಿನ ಸಭೆಗೆ ಹಾಜರಾಕನೋ ಆ ಸಭೆಯಲ್ಲಿ 5ನೇ ಚಾರ್ಲ್ಸ್ ಏನ್ ಮಾಡ್ತಾನಪ್ಪ ಅಂದ್ರ 10ನೇ ಲಿಯೋನ ವಿರುದ್ಧ ಮಾಡಿರ್ತಕ್ಕಂಥ ಎಲ್ಲ ಟೀಕೆಗಳನ್ನ ವಾಪಸ್ ಪಡೆಯುವಂತೆ ಆಜ್ಞೆ ಮಾಡ್ತಾನೆ. ಮಾರ್ಟಿನ್ ಲೂಥರ್ ಒಪ್ಪುವುದಿಲ್ಲ. ಹೀಗಾಗಿ ಒಪ್ಪದೇ ಇದ್ದಾಗ ಅದೇ ಡಯಟ್ ಪಾರ್ಲಿಮೆಂಟಿನ ಸಭೆಯಲ್ಲಿಯೇ 5ನೇ ಚಾರ್ಲ್ಸ್ ಏನ್ ಮಾಡ್ತಾನಪ್ಪ ಅಂದ್ರ ಸಾಮ್ರಾಜ್ಯ ಬಹಿಷ್ಕಾರ ಆಗ್ತಾನೋ ಆ ಸಂದರ್ಭದಲ್ಲಿ 5ನೇ ಚಾರ್ಲ್ಸನ ಆದೇಶವನ್ನ ಮಾರ್ಟಿನ್ ಲೂಥರ್ನ ಎಲ್ಲ ಅನುಯಾಯಿಗಳು ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರು ಏನ್ ಮಾಡ್ತಾರಪ್ಪ ಅಂದ್ರ ಬಹಿರಂಗ ವಿರೋಧ ಮಾಡ್ತಾರೆ. ಹೀಗೆ ಬಹಿರಂಗ ವಿರೋಧ ಮಾಡುವುದು ಅಷ್ಟಲ್ಲದೆ ಅದೇ ಸಮಯಕ್ಕೆ ಮಾರ್ಟಿನ್ ಲೂಥರ್ ಇನ್ನು ಮುಂದೆ ನಾನು ಇದೇ ಸ್ಥಳದಲ್ಲಿ ಮುಂದುವರೆದರೆ ನನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತುಕೊಳ್ತಾನೆ. ಹೀಗೆ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅರಿತುಕೊಂಡಂತ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಜರ್ಮನಿಯ ಡ್ಯೂಕ್ ಸ್ಯಾಕ್ಸೋನಿಯ ರಾಜನಾದಂತ ಫೆಡ್ರಿಕ್ ಎಂಬುವ ಏನ್ ಮಾಡ್ತಾನಪ್ಪ ಅಂದ್ರ ಮಾರ್ಟಿನ್ ಲೂಥರ್ನನ್ನ ಅಪಹರಣ ಮಾಡ್ತಾನೆ. ಲೂಥರ್ 1521ರಿಂದ 1522ರವರೆಗೆ ಸರಿಸುಮಾರು 1 ವರ್ಷಗಳ ಕಾಲ ಆ ಸ್ಯಾಕ್ಸೋನಿಯಾ ರಾಜನಾದಂತ ಫೆಡ್ರಿಕ್ನ ಅರಮನೆಯಲ್ಲೇ ತನ್ನ ಜೀವನವನ್ನು ಕೈತಾನೋ ಆ ಸಮಯಕ್ಕೆ ಬೈಬಲ್ ಅನ್ನ ಜರ್ಮನ್ ಭಾಷೆಗೆ ಭಾಷಾಂತರ ಮಾಡ್ತಾ ಅಂತ ಹೇಳ್ಬೋದು. ಕೊನೆಗೆ 1522ರಲ್ಲಿ ಸ್ಯಾಕ್ಸೋನಿಯಾ ರಾಜನ ಅರಮನೆಯಿಂದ ವಾಪಸ್ ಬಂದಂತಹ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂತಂದ್ರ ಕ್ಯಾಥೋಲಿಕ್ ಚರ್ಚಿನ ಪರಮಾಧಿಕಾರ, ಭ್ರಷ್ಟಾಚಾರ ಹಾಗೂ ಪೋಪರ ಅನೈತಿಕ ಜೀವನವನ್ನ ವಿರೋಧಿಸಿ ಬಹಿರಂಗವಾದಂತ ಒಂದು ಪ್ರತಿಭಟನೆಯನ್ನು ಆರಂಭಿಸ್ತಾನೆ. ಹೀಗೆ ಆ ಸಮಯಕ್ಕೆ ಜರ್ಮನಿಯ ರೈತರಾಗಿರ್ಬೋದು, ಪಾದ್ರಿಗಳಾಗಿರ್ಬೋದು, ಸನ್ಯಾಸಿಗಳಾಗಿರ್ಬೋದು, ರಾಜರಾಗಿರ್ಬೋದು, ಹೀಗೆ ಅನೇಕ ರೀತಿಯ ವ್ಯಕ್ತಿಗಳನ್ನ ಕರ್ಪ ಅಂದ್ರ ಈ ಮಾರ್ಟಿನ್ ಲೂಥರ್ನ ಒಂದು ಬೆಂಬಲಕ್ಕೆ ನಿಂತು ಅವನ ಅನುಯಾಯಿಗಳಾಗಿ ಮಾರ್ಪಡ್ತಾರೆ. ಹೀಗೆ ಜರ್ಮನಿಯ ರಾಜರು, ರೈತರು, ಪಾದ್ರಿಗಳು, ಸನ್ಯಾಸಿಗಳು ಮತ್ತು ಇತರೆ ವರ್ಗದವರ ಎಲ್ಲ ಬೆಂಬಲ ಪಡೆದುಕೊಂಡಂತ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರ ಕ್ಯಾಥೋಲಿಕ್ ಚರ್ಚ್ ಮತ್ತು ಪೋಪನ ವಿರುದ್ಧ ಬಹಿರಂಗ ಹೋರಾಟ ಕೈಗೊಳ್ತಾನು. ಆ ಹೋರಾಟ ನಡೀತಕ್ಕಂಥ ಸಂದರ್ಭದಲ್ಲಿ ಕ್ಯಾಥೋಲಿಕ್ ಚರ್ಚಿನ ದುರಾಡಳಿತದ ಕುರಿತಾಗಿ ದಿ ಮ್ಯಾನಿಫೆಸ್ಟೋ ಆಫ್ ರಿಫಾರ್ಮೇಶನ್ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಯಾರ್ರೀ ಈ ಮಾರ್ಟಿನ್ ಲೂಥರ್? ಯಾವ ಕೃತಿಯನ್ನ? ದಿ ಮ್ಯಾನಿಫೆಸ್ಟೋ ಆಫ್ ರಿಫಾರ್ಮೇಶನ್ ಅಥವಾ ದಿ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಆಫ್ ದಿ ಕ್ರಿಸ್ತ ಅಂತಲೂ ಕರೀತಾರೆ. ಹೀಗೆ ಒಟ್ಟಾರೆಯಾಗಿ ಕ್ಯಾಥೋಲಿಕ್ ಚರ್ಚಿನ ದುರಾಡಳಿತದ ವಿರುದ್ಧ ದಿ ಮ್ಯಾನಿಫೆಸ್ಟೋ ಆಫ್ ರಿಫಾರ್ಮೇಶನ್ ಅಂತಕ್ಕಂಥ ಕೃತಿಯನ್ನ ಬರೀತಾನು. ಆ ಕೃತಿಯಲ್ಲಿ ಕ್ಯಾಥೋಲಿಕ್ ಚರ್ಚ್ ನಲ್ಲಿ ಕಂಡು ಬರತಕ್ಕಂಥ ದುರಾಚಾರಗಳು ಮತ್ತು ಪೋಪರ ಅನೈತಿಕ ಜೀವನದ ಕುರಿತಾದಂತ ಅಂಶಗಳೆಲ್ಲವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಹಿರಂಗಗೊಳಿಸ್ತಾನೆ. ಉದಾಹರಣೆಗೆ ಪೋಪನ ಅನೈತಿಕ ಅಂದ್ರೆ ಆತ ನಡೆಸ್ತಕ್ಕಂಥ ಭೋಗ ವಿಲಾಸಿ ಜೀವನ ಹಾಗೂ ಸ್ತ್ರೀಯರ ಸಂಘದೊಂದಿಗೆ ಮಾಡ್ತಕ್ಕಂಥ ಆ ವ್ಯಭಿಚಾರದ ಜೀವನವನ್ನ ಎಲ್ಲ ಜನರು ಧಿಕ್ಕರಿಸಬೇಕಂತ ಹೇಳ್ತಾನೆ. ಮುಂದುವರೆದಂತೆ ಏನ್ ಹೇಳ್ತಾನಪ್ಪ ಅಂತಂದ್ರ ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡುವುದು ಧರ್ಮ ಬಾಹಿರ ಅಂತ ಘೋಷಣೆ ಮಾಡ್ತಾನೆ. ಏನ್ರಿ? ಕ್ಷಮಾಪಣಾ ಪತ್ರಗಳನ್ನ ಮಾರಾಟ ಮಾಡುವುದು ಧರ್ಮ ಬಾಹಿರ ಅಂತ ಹೇಳ್ತಾನು. ಜೊತೆಗೆ ಪೋಪನ ಕುರಿತಾಗಿ ಏನ್ ಹೇಳ್ತಾನಪ್ಪ ಅಂದ್ರ ಪೋಪ್ ಎಂಬುವನು ಒಬ್ಬ ಸಾಮಾನ್ಯ ಧಾರ್ಮಿಕ ಮುಖಂಡನೇ ಹೊರತು ಆತ ದೇವರ ಪ್ರತಿನಿಧಿಯಲ್ಲ ಅಂತ ಹೇಳ್ತಾನೆ. ಹೀಗಾಗಿ ಚರ್ಚ್ ಹೊಂದಿರತಕ್ಕಂಥ ಆಸ್ತಿ ಸಮಾಜದ ಒಳಿತಕ್ಕೆ ಬಳಕೆಯಾಗಬೇಕೇ ಹೊರತು ಅದು ಪೋಪನ ವಿಲಾಸಿ ಜೀವನಕ್ಕೆ ಬಳಕೆಯಾಗಬಾರ್ದಂತ ಹೇಳ್ತಾನೆ. ಮುಂದುವರೆದಂತೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ರಾಜ್ಯ ಮತ್ತು ಚರ್ಚ್ಗಳು ಪ್ರತ್ಯೇಕವಾಗಿರ್ಬೇಕಂತ ಹೇಳ್ತಾನೆ. ಏನಂತ ಹೇಳ್ತಾನ್ರಿ? ರಾಜ್ಯ ಮತ್ತು ಚರ್ಚ್ಗಳು ಪ್ರತ್ಯೇಕವಾಗಿರ್ಬೇಕು. ಜನರು ಯಾವುದೇ ಕಾರಣಕ್ಕೂ ಚರ್ಚ್ಗಾಗಲಿ ಅಥವಾ ಪೋಪನಿಗಾಗಲಿ ದಾನ ದತ್ತಿಗಳ ಮುಖೇನ ಕಾಣಿಕೆಯನ್ನ ನೀಡಬಾರ್ದಂತ ಹೇಳ್ತಾನೆ. ಏನ್ರಿ? ಜನರು ಯಾವುದೇ ಕಾರಣಕ್ಕೂ ಚರ್ಚ್ ಆಗಲಿ ಅಥವಾ ಪೋಪನಿಗಾಗಲಿ
ದಾನ ದತ್ತಿಯ ಮುಖೇನ ಇತರೆ ಶುಲ್ಕಗಳನ್ನ ಪಾವತಿಸಬಾರದು ಅಥವಾ ಶುಲ್ಕ ಪುರಸ್ಕಾರಗಳನ್ನ ಅಥವಾ ದಾನ ದತ್ತಿಯನ್ನ ನೀಡಬಾರದು ಅಂತ ಹೇಳ್ತಾನು. ಮುಂದುವರೆದಂತೆ ಏನ್ ಹೇಳ್ತಾನಪ್ಪ ಅಂತಂದ್ರೆ ಆ ಕ್ಯಾಥೋಲಿಕ್ ಚರ್ಚ್ಗಳ ವಿರುದ್ಧವಾಗಿ ಲುಥರನ್ ಎಂಬ ರಾಷ್ಟ್ರೀಯ ಚರ್ಚ್ಗಳನ್ನ ನಿರ್ಮಾಣ ಮಾಡ್ತಾನೆ. ಯಾವ ಚರ್ಚ್ಗಳನ್ರಿ? ಲುಥರನ್ ಎಂಬ ರಾಷ್ಟ್ರೀಯ ಚರ್ಚ್ಗಳನ್ನ ನಿರ್ಮಾಣ ಮಾಡಿ ಆ ಚರ್ಚ್ನಲ್ಲಿ ಜರ್ಮನಿಯ ಎಲ್ಲ ಜನತೆ ಪ್ರಾರ್ಥನೆಯನ್ನ ಕೈಗೊಳ್ಬೇಕಂತ ಹೇಳ್ತಾನೆ. ಎಲ್ರಿ? ಆ ಲುಥರನ್ ಎಂಬ ರಾಷ್ಟ್ರೀಯ ಚರ್ಚ್ಗಳಲ್ಲಿಯೇ ಜರ್ಮನಿಯ ಜನತೆ ಇನ್ನು ಮುಂದೆ ಅಲ್ಲಿಯೇ ನೀವು ಪ್ರಾರ್ಥನೆಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾನೆ. ಜೊತೆಗೆ ಅರ್ಥವಿಲ್ಲದ ಪೂಜಾ ಕಾರ್ಯಗಳನ್ನ ಖಂಡನೆ ಮಾಡ್ತಾನೆ. ಏನ್ ಮಾಡ್ತಾನ್ರಿ? ಅರ್ಥವಿಲ್ಲದ ಪೂಜಾ ಕಾರ್ಯಗಳನ್ನ ಖಂಡನೆ. ಹೀಗೆ ಈ ರೀತಿಯಾದಂತ ಪ್ರಮುಖ ಅಂಶಗಳನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ದಿ ಮ್ಯಾನಿಫೆಸ್ಟೋ ಆಫ್ ರಿಫಾರ್ಮೇಶನ್ ಅಂತಕ್ಕಂಥ ಕೃತಿಯಲ್ಲಿ ಎಲ್ಲ ಜನರಿಗೆ ತಿಳಿಯುವಂತೆ ಮಾಡ್ತಾನೋ. ಇದಾದ ಬಳಿಕ 1520ರಲ್ಲಿ 3 ಕೈ ಹೊತ್ತಿಗೆಗಳನ್ನ ಪ್ರಕಟಣೆ ಮಾಡ್ತಾನೆ. ಆ 3 ಕೈ ಹೊತ್ತಿಗೆಗಳು ಯಾವುದರ ಆಧಾರದ ಮೇಲೆ ಇದ್ದಪ್ಪ ಅಂತಂದ್ರೆ ಬೈಬಲ್ ನಲ್ಲಿ ಕಂಡು ಬರ್ತಕ್ಕಂಥ ಸತ್ಯಾಂಶಗಳ ತಳದ ಮೇಲೆ ಆಗಿರ್ಬೋದು, ಪೋಪ್ ಮತ್ತು ಚರ್ಚ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ವಿಷಯಗಳಾಗಿರ್ಬೋದು, ಹಾಗೂ ಧರ್ಮಶಾಸ್ತ್ರದ ಉಲ್ಲೇಖಗಳಿಗೆ ಸಂಬಂಧಿಸಿದಾಗಿರ್ಬೋದು. ಹೀಗೆ ಈ ಹಿನ್ನೆಲೆಯಲ್ಲಿ 3 ಕೈ ಹೊತ್ತಿಗೆಗಳನ್ನ ಪ್ರಕಟಿಸ್ತಾನೆ. ಆ 3 ಕೈ ಹೊತ್ತಿಗೆ ಯಾವಪ್ಪ ಅಂದ್ರೆ ಮೊದಲನೇ ಕೈ ಹೊತ್ತಿಗೆ ಯಾವಪ್ಪ ಅಂತಂದ್ರೆ ಅಂಡ್ ಅಡ್ರೆಸ್ ಟು ದಿ ನೊಬಿಲಿಟಿ ಆಫ್ ದಿ ಜರ್ಮನ್ ನೇಷನ್. ಇದರಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ಚರ್ಚ್ ಹೊಂದಿರತಕ್ಕಂತ ಆಸ್ತಿಯನ್ನ ಕಸಿದುಕೊಳ್ಳುವ ಬಗ್ಗೆ ಹೇಳ್ತಾನೆ. ಹೀಗಾಗಿ ಕ್ಯಾಥೋಲಿಕ್ ಚರ್ಚ್ ಮೂಲತಃ ಅತ್ಯಂತ ಶ್ರೀಮಂತವಾಗಿತ್ತು. ಹೀಗಾಗಿ ಆ ಶ್ರೀಮಂತ ಚರ್ಚ್ ಹೊಂದಿರತಕ್ಕಂತ ಆಸ್ತಿಯನ್ನ ಎಲ್ಲರೂ ಪಡೆದುಕೊಳ್ಬೇಕಂತ ಕರೆಯನ್ನ ಕೊಡ್ತಾನೆ. ಇನ್ನು ಎರಡನೇ ಒಂದು ಕೈ ಹೊತ್ತಿಗೆ ಯಾವಪ್ಪ ಅಂತಂದ್ರೆ ದಿ ಬ್ಯಾಬಿಲೋನಿಯನ್ ಕ್ಯಾಪ್ಟಿವಿಟಿ ಆಫ್ ದಿ ಕ್ರಿಸ್ತಾ ಆಫ್ ಗಾಡ್. ಈ ಒಂದು ಕೈ ಹೊತ್ತಿಗೆಯಲ್ಲಿ ಏನ್ ಹೇಳ್ತಾನಪ್ಪ ಅಂತಂದ್ರೆ ಪೋಪನ ಅನೈತಿಕತೆ ಮತ್ತು ದುರಾಚಾರಗಳನ್ನ ಖಂಡನೆ ಮಾಡ್ತಾನೆ. ಹೌದ್ರಲ್ರಿ? ಈ ಎರಡನೇ ಕೈ ಹೊತ್ತಿಗೆಯಲ್ಲಿ ಪೋಪನ ದುರಾಚಾರ ಮತ್ತು ಅನೈತಿಕ ಜೀವನವನ್ನ ಖಂಡನೆ ಮಾಡ್ತಾನೆ. ಇನ್ನು ಮೂರನೇ ಒಂದು ಕೈ ಹೊತ್ತಿಗೆ ಯಾವಪ್ಪ ಅಂತಂದ್ರೆ ಆನ್ ಫ್ರೀಡಮ್ ಆಫ್ ಕ್ರಿಶ್ಚಿಯನ್ ಮ್ಯಾನ್. ಹೀಗೆ ಈ ಒಂದು ಮೂರನೇ ಕೈ ಹೊತ್ತಿಗೆಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ತಾನು ಕಲಿತಂತಹ ಧರ್ಮಶಾಸ್ತ್ರದ ವಿಷಯಗಳನ್ನ ಪ್ರತಿಪಾದನೆ ಮಾಡ್ತಾನೆ. ಹೀಗೆ 3 ಕೈ ಹೊತ್ತಿಗೆಗಳನ್ನ ಪ್ರಕಟಣೆ ಮಾಡುವ ಮುಖೇನ ಕ್ರೈಸ್ತ ಧರ್ಮ ಹಾಗೂ ಚರ್ಚ್ ಪಾಲಿಸಬೇಕಾದಂತ ಹಲವಾರು ಅಂಶಗಳನ್ನೆಲ್ಲ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಕೈ ಹೊತ್ತಿಗೆಯಲ್ಲಿ ಪ್ರಕಟಣೆ ಮಾಡ್ತಾನ. ಹೀಗಾಗಿ 3 ಕೈ ಹೊತ್ತಿಗೆಯಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ಅಂಶಗಳು ಯಾವಪ್ಪ ಅಂತಂದ್ರೆ ಉದಾಹರಣೆಗೆ ಮುಕ್ತಿ ಸಾಧನೆಯನ್ನ ಹೊಂದಲಿಕ್ಕೆ ಪೋಪನ ಮಧ್ಯಸ್ಥಿಕೆಯ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನು. ಅಷ್ಟೇ ಅಲ್ಲದೆ ದೇವರಲ್ಲಿ ನಂಬಿಕೆಯನ್ನ ಇಡುವುದೇ ಜನರಿಗೆ ಸಿಗುವ ಮೋಕ್ಷ ಅಂತ ಹೇಳ್ತಾನು. ಚರ್ಚ್ ಮತ್ತು ಧರ್ಮ ಕಾರ್ಯಗಳು ಮೋಕ್ಷ ಸಾಧನೆಗೆ ಮಾರ್ಗವಲ್ಲ ಅಂತ ಹೇಳ್ತಾನೆ. ಚರ್ಚ್ ಮತ್ತು ಧರ್ಮ ಕಾರ್ಯಗಳು ಮೋಕ್ಷ ಸಾಧನೆಗೆ ಮಾರ್ಗವಲ್ಲ ಅಂತ ಹೇಳ್ತಾನು. ಅಷ್ಟೇ ಅಲ್ಲದೆ ಚರ್ಚಿನ ಸೇವೆಗಾಗಿ ಲ್ಯಾಟಿನ್ ಭಾಷೆಯ ಬದಲು ಜರ್ಮನ್ ಭಾಷೆಯನ್ನ ಅನುಸರಿಸುವಂತ ಹೇಳ್ತಾನು. ಜೊತೆಗೆ ಪಾದ್ರಿಗಳು ವಿವಾಹವಾಗಲು ಅನುಮತಿಯನ್ನು ಕೊಡ್ತಾನೆ. ಅಷ್ಟೇ ಅಲ್ಲದೆ ತನ್ನ ಎಲ್ಲ ಆದೇಶಗಳನ್ನು ಒಪ್ಪಿಕೊಂಡು ಪ್ರೊಟೆಸ್ಟೆಂಟ್ ಅನ್ನ ಅನುಸರಿಸುವ ವ್ಯಕ್ತಿಗಳಿಗೆ ಕೇವಲ 2 ವಿಧಿಗಳನ್ನ ಅನುಸರಿಸುವಂತ ಹೇಳ್ತಾನೆ. ಎಷ್ಟು ವಿಧಿಗಳನ್ರಿ? ಕೇವಲ 2 ವಿಧಿಗಳನ್ನ ಅನುಸರಿಸುವಂತ ಹೇಳ್ತಾನೆ. ಹೀಗೆ ಇಷ್ಟೆಲ್ಲಾ ಪ್ರಮುಖ ಅಂಶಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ 3 ಕೈ ಹೊತ್ತಿಗೆಗಳ ಮುಖೇನ ಎಲ್ಲ ಜನರಿಗೆ ತಿಳಿಯಪಡಿಸ್ತಾನು. ಹೀಗೆ ಇದಾದ ಬಳಿಕ 1524ರ ಹೊತ್ತಿಗೆ ಏನಾಕತ್ಪ ಅಂದ್ರ ಬಹುದೊಡ್ಡ ರೈತರ ದಂಗೆ ಆರಂಭ ಆಕತೆ. ಆ ಬಹುದೊಡ್ಡ ರೈತರ ದಂಗೆ ಯಾಕೆ ಆರಂಭ ಆಕತ್ಪ ಅಂತಂದ್ರ ಈ ಮಾರ್ಟಿನ್ ಲೂಥರ್ ನಿಂದ ಆ 3 ಕೈ ಹೊತ್ತಿಗೆಗಳು ರಚನೆಗೊಂಡಿದ್ದರಿಂದಾಗಿ ಆ ಕೈ ಹೊತ್ತಿಗೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ತತ್ವ ಯಾವ ತತ್ವಪ್ಪ ಅಂತಂದ್ರೆ ದೇವರ ಮುಂದೆ ಎಲ್ಲರೂ ಸಮಾನರು ಹಾಗೂ ಎಲ್ಲರಿಗೂ ವ್ಯಕ್ತಿ ಸ್ವಾತಂತ್ರ್ಯವಿದೆ ಅಂತಕ್ಕಂಥ ಒಂದು ತತ್ವವನ್ನು ಮಂಡಿಸಿರ್ತಾನೆ. ಹೀಗಾಗಿ ಈ ಒಂದು ತತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥ ರೈತರು ಈ ಮಾರ್ಟಿನ್ ಲೂಥರ್ನ ಅನುಯಾಯಿಗಳಾಗಿ ಮಾರ್ಪಟ್ಟಿರ್ತಾರೋ ಆ ಸಂದರ್ಭದಲ್ಲಿ ಈ ರೈತರಿಗೆ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರೆ ಚರ್ಚಿನ ಆಸ್ತಿಗಳನ್ನ ಕಸಿದುಕೊಳ್ಳುವಂತೆ ಕರೆಯನ್ನ ಕೊಡ್ತಾನೆ. ಯಾರ್ರೀ? ಮಾರ್ಟಿನ್ ಲೂಥರ್ ಆ ಕ್ಯಾಥೋಲಿಕ್ ಚರ್ಚ್ ಹೊಂದಿರತಕ್ಕಂತ ಶ್ರೀಮಂತ ಆಸ್ತಿಯನ್ನೆಲ್ಲ ಕಸಿದುಕೊಳ್ಳುವಂತೆ ಕರೆಯನ್ನು ಕೊಡ್ತಾನೋ. ಹೀಗೆ ಮಾರ್ಟಿನ್ ಲೂಥರ್ನ ಕರೆಯ ಹಿನ್ನೆಲೆಯಲ್ಲಿ ಶತಮಾನಗಳಿಂದ ಜಮೀನ್ದಾರರ ಗುಲಾಮರಾಗಿ ಮಾರ್ಪಟ್ಟಂತಹ ಈ ಒಂದು ರೈತರು ಏನ್ ಮಾಡ್ತಾರಪ್ಪ ಅಂದ್ರ ಚರ್ಚಿನ ಆಸ್ತಿಯನ್ನ ಕಸಿದುಕೊಳ್ಳುವ ಸಲುವಾಗಿ ಒಂದು ಹೋರಾಟಕ್ಕೆ ಇಳಿತಾರೆ. ಹೀಗೆ ಆ ಹೋರಾಟಕ್ಕೆ ಇಳಿದಂತ ಸಂದರ್ಭದಲ್ಲಿ ಅನೇಕ ಕಡೆಗಳಲ್ಲಿನ ಜನರು ತಮ್ಮ ಮಾಲೀಕನಾದಂತ ಜಮೀನ್ದಾರನ ಮೇಲೆ ಬಿದ್ದು ಆ ಜಮೀನ್ದಾರರನ್ನ ಸಾಯಿಸುವ ಮುಖೇನ ಅವರ ವಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ದೋಸ್ತರು. ಅದಾದ ಬಳಿಕ ಸ್ಯಾಬಿಯಾ ಅಂತಕ್ಕಂಥ ಪ್ರಾಂತ್ಯದಲ್ಲಿ ಒಂದು ಬಹುದೊಡ್ಡ ರೈತ ಬಂಡಾಯವೇ ಆರಂಭ ಆಕತಿ. ಹೀಗೆ ಈ ಒಂದು ಬಂಡಾಯ ಅಥವಾ ಒಂದು ದಂಗೆಯನ್ನ ಬಿಟ್ಟಿದ್ದೇ ಆದ್ರೆ ಇದು ಮುಂದೆ
ಬಹುದೊಡ್ಡ ಅನಾಹುತಕ್ಕೆ ಕಾರಣವಾಗಬಹುದು ಅಂತ ತಿಳಿದುಕೊಂಡು ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂದ್ರೆ ಜರ್ಮನಿಯ ರಾಜರಿಗೆ ರೈತರು ನಡೆಸಿರ್ತಕ್ಕಂಥ ದಂಗೆಯನ್ನ ಹತ್ತಿಕ್ಕುವಂತೆ ಕೇಳ್ಕೊತಾನು. ಹೀಗಾಗಿ ಮಾರ್ಟಿನ್ ಲೂಥರ್ನ ಆಜ್ಞೆಯ ಮೇರೆಗೆ ಜರ್ಮನಿಯ ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ಜರ್ಮನಿಯ ಕಡೆಗಳಲ್ಲಿ ನಡೆಸಿರ್ತಕ್ಕಂಥ ರೈತರ ಮೇಲೆ ಪ್ರತಿ ದಾಳಿಯನ್ನ ಕೈಗೊಳ್ಳುವ ಮುಖೇನ ಅತ್ಯಂತ ದಮನೀಯ ರೀತಿಯಲ್ಲಿ ರೈತರ ಮೇಲೆ ದಾಳಿ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ 1525 ಹೊತ್ತಿಗೆ ಆ ರೈತರ ದಂಗೆಯನ್ನ ನಿಲ್ಲಿಸ್ತಾರೆ. ಹೀಗಾಗಿ ಈ ರೈತರ ದಂಗೆಯ ತತ್ಪರಿಣಾಮವಾಗಿ ಸುಮಾರು 50,000 ರೈತರನ್ನ ಕರಪ್ಪ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ 1524ರಿಂದ 1525 ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಈ ರೈತರ ಬಂಡಾಯದಿಂದಾಗಿ ಅಪಾರ ಸಂಖ್ಯೆಯ ರೈತರನ್ನ ಕರಪ್ಪ ಅಂದ್ರೆ ತಮ್ಮ ಒಂದು ಪ್ರಾಣವನ್ನ ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಇದಾದ ಬಳಿಕ ಈ ಹೊತ್ತಿಗೆ ಮಾರ್ಟಿನ್ ಲೂಥರ್ನ ಒಂದು ಕೃತಿಗಳನ್ನ ಅಧ್ಯಯನ ಮಾಡತಕ್ಕಂಥ ಜನರು ಅವನ ತತ್ವಗಳಿಂದ ಪ್ರೇರಣೆಗೊಂಡು ಅವನನ್ನ ದೈವತ್ವಕ್ಕೆ ಏರಿಸಲಿಕ್ಕೆ ಆರಂಭಿಸಿರ್ತಾರೆ. ಹೀಗಾಗಿ ಮಾರ್ಟಿನ್ ಲೂಥರ್ನನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ನೋಡದೆ ಅವನನ್ನ ದೈವಿ ಸ್ವರೂಪದಲ್ಲಿ ಪೂಜೆಯನ್ನು ಮಾಡ್ಲಿಕ್ಕೆ ಆರಂಭಿಸ್ತಾರೋ. ಅಷ್ಟಲ್ಲದೆ ಸಾಕಷ್ಟು ಸಂಖ್ಯೆಯ ಅನುಯಾಯಿಗಳು ಕೂಡ ಅವನಿಗಾಗಿಬಿಟ್ಟಿರ್ತಾರೆ. ಹೀಗೆ ಸಾಕಷ್ಟು ಸಂಖ್ಯೆಯ ಅನುಯಾಯಿಗಳನ್ನ ಹೊಂದಿದ ಸಂದರ್ಭದಲ್ಲಿ ಆ ಸಮಯಕ್ಕೆ ಮಾರ್ಟಿನ್ ಲೂಥರ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಜರ್ಮನಿಯ ರಾಜರಿಗೆ ಪೋಪನ ವಿರುದ್ಧ ಪ್ರತಿಭಟನೆಗೆ ಇಳಿಯುವಂತೆ ಕರೆ ಕೊಡ್ತಾರೆ. ಹೀಗೆ ಮಾರ್ಟಿನ್ ಲೂಥರ್ನ ಕರೆಯಂತೆ ಜರ್ಮನಿಯ ಅನೇಕ ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ಪೋಪನ ವಿರುದ್ಧ ಬಹಿರಂಗ ಪ್ರತಿಭಟನೆಯನ್ನು ಕೈಗೊಳ್ತಾರೋ. ಆ ಸಂದರ್ಭದಲ್ಲಿ ಜರ್ಮನಿಯ ರಾಜರು ಮತ್ತು ರೋಮ್ ಸಾಮ್ರಾಟನಾದಂತ 5ನೇ ಚಾರ್ಲ್ಸ್ನ ಮಧ್ಯೆ ಸಂಘರ್ಷಗಳು ಆರಂಭಕ್ಕವು. ಕೊನೆಗೆ ಈ ಸಂಘರ್ಷಗಳು ಆರಂಭವಾದಂತ ಸಂದರ್ಭದಲ್ಲಿ ಜರ್ಮನಿಯ ರಾಜರೆಲ್ಲರೂ ಕೂಡಿಕೊಂಡು 5ನೇ ಚಾರ್ಲ್ಸ್ನನ್ನ ತರಾಟೆಗೆ ತೆಗೆದುಕೊಳ್ತಾರೆ. ಹೀಗೆ ಆ ಪ್ರತಿಭಟನೆಯನ್ನು ಕೈಗೊಂಡ ತತ್ಪರಿಣಾಮದಿಂದಾಗಿ ಅಖಂಡ ಕ್ರೈಸ್ತ ಧರ್ಮ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ 2 ಪಂಥಗಳಾಗಿ ಮಾರ್ಪಡುತ್ತೆ. ಹೀಗೆ 2 ಪಂಥಗಳಾಗಿ ಮಾರ್ಪಟ್ಟರೂ ಕೂಡ ಈ ರಾಜರ ಮಧ್ಯೆ ನಡೆದಂತ ಹೋರಾಟಗಳು ಮುಂದುವರಿತಾವೆ. ಹೀಗೆ ಸುಮಾರು 30 ವರ್ಷಗಳ ಕಾಲ ಮುಂದುವರೆದು ಕೊನೆಗೆ 30 ವರ್ಷಗಳ ತರುವಾಯ ವೆಸ್ಟ್ಫೇಲಿಯಾ ಅಂತಕ್ಕಂಥ ಒಂದು ಒಪ್ಪಂದದಿಂದಾಗಿ ಈ ಒಂದು ಸಂಘರ್ಷಗಳು ಕೊನೆಗೊಳ್ತವೆ. ಸಂಘರ್ಷಗಳು ಕೊನೆಗೊಳ್ಳುವುದು ಅಷ್ಟೇ ಅಲ್ಲದೆ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹೋರಾಟ ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ಬೋದು. ತದನಂತರದಲ್ಲಿ ಈ ಒಂದು ಮತ ಸುಧಾರಣೆಯ ಜನಕ ಅಥವಾ ಪ್ರೊಟೆಸ್ಟೆಂಟರ ಪೋಪ್ ಎಂದು ಕರೆಸಿಕೊಂಡಂತ ಮಾರ್ಟಿನ್ ಲೂಥರ್ನ ಕಣಪ್ಪ ಅಂದ್ರೆ 1546ರಲ್ಲಿ ಮರಣವನ್ನಪ್ತಾನೆ. ಹೀಗೆ ಮಾರ್ಟಿನ್ ಲೂಥರ್ನ ಮರಣದೊಂದಿಗೆ ಈ ಮತ ಸುಧಾರಣಾ ಚಳವಳಿ ಅಂತ್ಯಗೊಂಡಿತು ಹೇಳ್ಬೋದು. ತದನಂತರದ ಅವಧಿಯಲ್ಲಿ ಅಂದ್ರೆ ಈ ಮಾರ್ಟಿನ್ ಲೂಥರ್ನ ಅನುಯಾಯಿಗಳು ಕೂಡಿಕೊಂಡು ಈ ಪ್ರೊಟೆಸ್ಟೆಂಟ್ ಪಂಥವನ್ನ ಅನುಸರಿಸಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಜರ್ಮನಿಯ ನಾನಾ ಕಡೆಗಳಲ್ಲಿ ಈ ಒಂದು ಪಂಥ ಪ್ರಚಾರಕ್ಕೆ ಬಂದಿರ್ತದೆ. ಉದಾಹರಣೆಗೆ ಉತ್ತರ ಜರ್ಮನಿ ಆಗಿರ್ಬೋದು, ಡೆನ್ಮಾರ್ಕ್ ಆಗಿರ್ಬೋದು, ಸ್ವೀಡನ್ ಆಗಿರ್ಬೋದು, ನಾರ್ವೆ ಆಗಿರ್ಬೋದು, ಹೀಗೆ ಈ ಎಲ್ಲ ಕಡೆಗಳಲ್ಲಿ ಈ ಒಂದು ಪ್ರೊಟೆಸ್ಟೆಂಟ್ ಪಂಥ ಅತಿ ಹೆಚ್ಚಾಗಿ ಜನಪ್ರಿಯಕ್ಕೆ ಬರ್ತತಿ. ಆದ್ರೆ ದಕ್ಷಿಣ ಜರ್ಮನಿಯ ರಾಜ್ಯಗಳಲ್ಲಿ ಕ್ಯಾಥೋಲಿಕ್ ಪಂಥವೇ ಮುಂದುವರಿದೆ ಅಂತ ಹೇಳ್ಬೋದು. ತದನಂತರದ ಅವಧಿಯಲ್ಲಿ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರ ಮಧ್ಯೆ ಹಲವಾರು ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳು ಕಂಡು ಬರ್ತಾವ. ಆ ಭಿನ್ನಾಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಈ ಕ್ಯಾಥೋಲಿಕರು ಮತ್ತು ಪ್ರೊಟೆಸ್ಟೆಂಟರು ನಿರಂತರವಾಗಿ ತಮ್ಮ ಒಂದು ಅಂತರ್ಯುದ್ಧಗಳಲ್ಲಿ ತೊಡಗಿದ್ದರಿಂದಾಗಿ ಇವರ ಮಧ್ಯೆ ಇರತಕ್ಕಂತಹ ಈ ಅಂತರ್ಯುದ್ಧಗಳು 1555ರಲ್ಲಿ ನಡೆದಂತ ಆಕ್ಸ್ಬರ್ಗ್ ಎಂಬ ಶಾಂತಿ ಒಪ್ಪಂದದಿಂದ ಏನಾದಪ್ಪ ಅಂತಂದ್ರೆ ಕೊನೆಗೊಂಡವಂತ ಹೇಳ್ಬೋದು. ಕೊನೆಗೆ ಆಕ್ಸ್ಬರ್ಗ್ ಎಂಬ ಶಾಂತಿ ಒಪ್ಪಂದದ ಪ್ರಕಾರವಾಗಿ ಮುಖ್ಯವಾಗಿ 4 ಕರಾರುಗಳನ್ನು ಹೊರಡಿಸ್ತಾರೆ. ಆ 4 ಕರಾರುಗಳು ಯಾವಪ್ಪ ಅಂತಂದ್ರೆ ಮೊದಲ ಒಂದು ಕರಾರು ಕ್ಯಾಥೋಲಿಕ್ ಪಂಥದಂತೆ ಪ್ರೊಟೆಸ್ಟೆಂಟ್ ಅನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರೈಸ್ತ ಧರ್ಮದ ಪಂಥ ಅಂತೇಳಿ ಘೋಷಣೆ ಮಾಡ್ತಾರೋ. ಎರಡನೇ ಒಂದು ಕರಾರ ಏನಪ್ಪಾ ಅಂತಂದ್ರೆ ಜನರಿಗೆ ತಾವು ಇಚ್ಛೆ ಪಟ್ಟಂತ ಪಂಥವನ್ನ ಅನುಸರಿಸಲಿಕ್ಕೆ ಅನುಮತಿಯನ್ನು ಕೊಡ್ತಾರೋ. ಇನ್ನು ಮೂರನೇ ಒಂದು ಕರಾರ ಯಾವಪ್ಪ ಅಂತಂದ್ರೆ ಪ್ರತಿಯೊಬ್ಬ ರಾಜನಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಜೆಗಳ ಧರ್ಮವನ್ನ ನಿರ್ಧರಿಸುವ ಹಕ್ಕನ್ನು ಕೊಡ್ತಾರೋ. ನಾಲ್ಕನೇ ಒಂದು ಕರಾರ ಯಾವಪ್ಪ ಅಂತಂದ್ರೆ 1552ರ ಮುನ್ನ ಅಂದ್ರೆ ಮಾರ್ಟಿನ್ ಲೂಥರ್ನ ನೇತೃತ್ವದಲ್ಲಿ ಈ ಒಂದು ಕ್ಯಾಥೋಲಿಕ್ಕರ ವಿರುದ್ಧ ಪ್ರತಿಭಟನೆ ನಡೆಯುವಾಗ ಈ ಪ್ರೊಟೆಸ್ಟೆಂಟ್ ಅನುಯಾಯಿಗಳು ಏನ್ ಮಾಡಿರ್ತಾರಪ್ಪ ಅಂದ್ರೆ ಕ್ಯಾಥೋಲಿಕ್ಕರ ಆಸ್ತಿಯನ್ನ ಕಬಳಿಸಿರ್ತಾರೆ ಅಥವಾ ದೋಚಿರ್ತಾರೆ. ಹೀಗಾಗಿ ತಾವು ದೋಚಿಕೊಂಡಂತಹ ಆ ಕ್ಯಾಥೋಲಿಕ್ಕರ ಆಸ್ತಿಯನ್ನ ಅವರಿಗೆ ಮರಳಿ ಕೊಡ್ಬೇಕಂತ ಹೇಳ್ತಾರೆ. ಹೀಗೆ ಈ 4 ಕರಾರುಗಳ ಹಿನ್ನೆಲೆಯಲ್ಲಿ ಅಂದ್ರೆ 1555ರ ಆಕ್ಸ್ಬರ್ಗ್ ಒಪ್ಪಂದದಿಂದಾಗಿ ಈ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟರ ಮಧ್ಯೆ ಕಂಡು ಬರ್ತಕ್ಕಂಥ ಯುದ್ಧಗಳು ನಿಂತು ಹೋಗಿ ಅಖಂಡ ಕ್ರೈಸ್ತ ಧರ್ಮ ಏನಕ್ಕಪ್ಪ ಅಂದ್ರೆ 2 ಪಂಥಗಳಾಗಿ ಮಾರ್ಪಡುತ್ತೆ ಅಂತ ಹೇಳ್ಬೋದು. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರೆ ಮಾರ್ಟಿನ್ ಲೂಥರ್ನ ಜೀವನ ಹಾಗೂ ಅವನ ನೇತೃತ್ವದಲ್ಲಿ ಕಂಡು ಬರ್ತಕ್ಕಂಥ ಪ್ರೊಟೆಸ್ಟೆಂಟ್ ಚಳುವಳಿ ಅಂತ ಹೇಳ್ಬೋದು. ಮತ್ತೆ ಮುಂದಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ
ಈ ಮಾರ್ಟಿನ್ ಲೂಥರ್ನ ನಂತರ ಯುರೋಪಿನ ಇತರೆ ಭಾಗಗಳಲ್ಲಿ ಕ್ಯಾಥೋಲಿಕ್ ಚರ್ಚಿನ ವಿರುದ್ಧ ಕೈಗೊಂಡಂತಹ ಪ್ರಮುಖ ಸುಧಾರಣಾವಾದಿಗಳ ಒಂದು ಹೋರಾಟದ ಬಗ್ಗೆ ಚರ್ಚೆಯನ್ನು ಕೈಗೊಳ್ಳುವಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸ್ ಅನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.